Hello students, welcome to my channel Physics is not difficult. ಈ ಸೀರೀಸ್ ಅಲ್ಲಿ ನಾನು NCERT ಟೆಕ್ಸ್ಟ್ ಬುಕ್ಕಿನ ಎಕ್ಸರ್ಸೈಸಸ್ ಅಲ್ಲಿ ಇರುವಂತ ನ್ಯೂಮರಿಕಲ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ. ನನ್ನ ಹೆಸರು KL ಸೀತಾರಾಮಾಚಾರ್. ಇವತ್ತು ನಾವು ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಈ ಪಾಠದಲ್ಲಿ ಇರುವಂತ ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡೋಣ. ಈ ಪಾಠದಲ್ಲಿ ಬರುವಂತ ಇಂಪಾರ್ಟೆಂಟ್ ಫಾರ್ಮುಲಾಗಳನ್ನ ಒಮ್ಮೆ ನೋಡ್ಕೊಳ್ಳೋಣ. ಬನ್ನಿ. ಫಸ್ಟ್ ಒನ್, ಫೋರ್ಸ್ ಆನ್ ಎ ಚಾರ್ಜ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಂಟರ್ ಆದಾಗ ಅದ್ರ ಮೇಲೆ ಆಕ್ಟ್ ಆಗುವಂತ ಫೋರ್ಸ್ QVB ಸೈನ್ ಥೀಟಾ. Q ಅಂದ್ರೆ ಚಾರ್ಜ್, V ಅಂದ್ರೆ ವೆಲಾಸಿಟಿ, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಥೀಟಾ ಅಂದ್ರೆ ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇರುವಂತ ಫೋರ್ಸ್. ನೆಕ್ಸ್ಟ್, ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಹರಿತಾ ಇದ್ದು ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ, ಸೊ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಈಸ್ F ಈಸ್ ILB ಸೈನ್ ಥೀಟಾ. I ಅಂದ್ರೆ ಕರೆಂಟ್, L ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಥೀಟಾ ಅಂದ್ರೆ L ಮತ್ತೆ B ಮಧ್ಯೆ ಇರುವಂತ ಆಂಗಲ್. ನೆಕ್ಸ್ಟ್, ಈ ಚಾರ್ಜ್ ಪಾರ್ಟಿಕಲ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಎಂಟರ್ ಆದಾಗ ಅದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ದಟ್ ವಿಲ್ ಮೂವ್ ಇನ್ ಎ ಸರ್ಕಲ್. ಈ ಸರ್ಕಲಿನ ರೇಡಿಯಸ್ ಎಷ್ಟಪ್ಪ? R ಈಕ್ವಲ್ಸ್ mv/qb. m ಅಂದ್ರೆ ಮಾಸ್, v ಅಂದ್ರೆ ಸ್ಪೀಡ್, q ಅಂದ್ರೆ ಚಾರ್ಜ್, b ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ರಿವಾಲ್ವ್ ಆಗೋದ್ರಿಂದ ಇದಕ್ಕೊಂದು ಫ್ರೀಕ್ವೆನ್ಸಿ ಅಂತ ಬರುತ್ತೆ. F ಈಕ್ವಲ್ಸ್ 1/t ವಿಚ್ ಈಸ್ qb/2πm. ಇಲ್ಲಿ t ಅಂದ್ರೆ ಟೈಮ್ ಪೀರಿಯಡ್ ಆಫ್ ರೆವಲ್ಯೂಷನ್. ಏನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ನ್ಯೂಮರಿಕಲ್ಸ್ ಅಲ್ಲಿ ಒಂದು ವೇಳೆ t ಕೇಳಿದ್ರೆ ಫಾರ್ಮುಲಾಗೆ ಇದರ ರೆಸಿಪ್ರೋಕಲ್ ಹಾಕೊಳ್ಳಿ. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದಿ ಸೆಂಟರ್ ಆಫ್ ಕರೆಂಟ್ ಲೂಪ್. ಒಂದು ಕಾಯಿಲೆಯಲ್ಲಿ ಕರೆಂಟ್ ಹರಿತಾ ಇದ್ರೆ ಅದರ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತಪ್ಪ ಅಂದ್ರೆ B ಈಕ್ವಲ್ಸ್ μ0I/2r. I ಅಂದ್ರೆ ಕರೆಂಟ್, R ಅಂದ್ರೆ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಲೂಪ್, μ0 ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಇನ್ ಎ ಕಂಡಕ್ಟರ್. ಒಂದು ತಂತಿ ಇದ್ದು ಕರೆಂಟ್ ಹರಿತಾ ಇದ್ರೆ ಆ ತಂತಿಯಿಂದ R ನಷ್ಟು ದೂರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು? B ಈಕ್ವಲ್ಸ್ μ0I/2πr. ನೆಕ್ಸ್ಟ್, ಮ್ಯಾಗ್ನೆಟಿಕ್ ಫೀಲ್ಡ್ ವೆಲ್ ಇನ್ಸೈಡ್ ದಿ ಸೋಲಿನಾಯ್ಡ್. ಒಂದು ಸೋಲಿನಾಯ್ಡ್ ಇದ್ದು ಅದರ ಮಧ್ಯದಲ್ಲಿ ಎಷ್ಟಿರುತ್ತಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್? B ಈಕ್ವಲ್ಸ್ μ0n × I. ಇಲ್ಲಿ ಸ್ಮಾಲ್ ಎನ್ ತುಂಬಾ ಇಂಪಾರ್ಟೆಂಟ್. ಸ್ಮಾಲ್ ಎನ್ ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಅಲ್ಲ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಫಾರ್ಮುಲಾ N ಈಸ್ N/L. ತುಂಬಾ ಕೇರ್ಫುಲ್ ಆಗಿರಬೇಕು, ಟೋಟಲ್ ನಂಬರ್ ಆಫ್ ಟರ್ನ್ಸ್ ತಗೋಬಾರದು. ಮತ್ತೆ ಡೈರೆಕ್ಷನ್ ಕೇಳಿದೆ ಅಲಾಂಗ್ ದಿ ಆಕ್ಸಿಸ್ ಆಗಿರುತ್ತೆ. ಇದೇ ಫಾರ್ಮುಲಾ ಟೊರಾಯ್ಡ್ಗೂ ಕೂಡ ಅಪ್ಲೈ ಆಗುತ್ತೆ. ನೆಕ್ಸ್ಟ್, ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕರೆಂಟ್ಸ್ ಈಸ್. ಎರಡು ಕಂಡಕ್ಟರ್ ಇದೆ ಪ್ಯಾರಲಲ್ ಆಗಿ, ಅವುಗಳಲ್ಲಿ ಕರೆಂಟ್ ಹರಿತಾ ಇದೆ, ಅವೆರಡು ಮಧ್ಯೆ ಒಂದು ಫೋರ್ಸ್ ಇರುತ್ತೆ. ಈ ಫೋರ್ಸ್ಗೆ FAB ಈಕ್ವಲ್ಸ್ μ0/2π ಕಾನ್ಸ್ಟೆಂಟ್, IA, IB, current through A and B, L is length of the conductor, R ಅಂದ್ರೆ distance between them. ಸೊ ಫೋರ್ಸ್ ಎಷ್ಟು ಅನ್ನೋದು ಎಷ್ಟು ಲೆಂತ್ ತಗೊಳ್ತಾ ಇದ್ದೀರಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಲೆಂತ್ ಕೂಡ ಬೇಕಾಗುತ್ತೆ ನಿಮಗೆ. ನೆಕ್ಸ್ಟ್, ಟಾರ್ಕ್ ಆನ್ ಕರೆಂಟ್ ಲೂಪ್. ಒಂದು ಕಾಯಿಲಲ್ಲಿ ಕರೆಂಟ್ ಹರಿತಾ ಇದ್ದು ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡಿದ್ರೆ ಈ ಕಾಯಿಲ್ ಮೇಲೆ ಒಂದು ಟಾರ್ಕ್ ಆಕ್ಟ್ ಆಗುತ್ತೆ, ದಟ್ ಈಸ್ m × B × sin ಥೀಟಾ. m ಅಂದ್ರೆ ಮ್ಯಾಗ್ನೆಟಿಕ್ ಮೊಮೆಂಟ್, ಅದಕ್ಕೆ ಫಾರ್ಮುಲಾ N × I × A. N ಅಂದ್ರೆ ನಂಬರ್ ಆಫ್ ಟರ್ನ್ಸ್, I ಅಂದ್ರೆ ಕರೆಂಟ್, A ಅಂದ್ರೆ ಏರಿಯಾ ಆಫ್ ದಿ ಲೂಪ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಥೀಟಾ ಏನಿದೆ ಈ ಲೂಪಿಗೆ ಪರ್ಪೆಂಡಿಕ್ಯುಲರ್ ಏನಿದೆ ನಾರ್ಮಲ್ ಅದು, ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇವುಗಳ ಮಧ್ಯೆ ಇರುವಂತ ಆಂಗಲ್ ಥೀಟಾ. ಸೊ ಇದಿಷ್ಟು ಫಾರ್ಮುಲಾ. ಡಿಯರ್ ಸ್ಟೂಡೆಂಟ್ಸ್, ಈ ಫಾರ್ಮುಲಾದಲ್ಲಿ ಎಲ್ಲ ಕಡೆ ಮ್ಯಾಗ್ನಿಟ್ಯೂಡ್ ಮಾತ್ರ ಬರ್ತಿದ್ದೀನಿ, ಡೈರೆಕ್ಷನ್ ಅನ್ನ ಕಾಂಟೆಕ್ಸ್ಟ್ ಬಂದಾಗ ಹೇಳ್ತೀನಿ. ಅದೊಂದು ನೆನಪಲ್ಲಿದ್ದು ನಿಮಗೆ. ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್, ಟಾರ್ಕ್ ಒಂದ್ಬಿಡಿ. ಈ ಫಸ್ಟ್ ಎರಡನ್ನ ಯಾವಾಗ ಕೇಳಿರೋ ಅದರ ಮ್ಯಾಗ್ನಿಟ್ಯೂಡ್ ಬರೀಬೇಕು, ಮತ್ತೆ ಡೈರೆಕ್ಷನ್ ಯಾವ್ದು ಕಲಿ ಅಂತ ಕೂಡ ಹೇಳಬೇಕಾಗುತ್ತೆ. ಸೊ ಇಷ್ಟನ್ನ ನೋಡಿ ಮತ್ತೆ ಈಗ ನಾವು ವಾಪಸ್ ಹೋಗೋಣ. ಬನ್ನಿ. ಫಸ್ಟ್ ಕ್ವಶನ್ ನೋಡಿ. ಎ ಸರ್ಕ್ಯುಲರ್ ಕಾಯಿಲ್ ಆಫ್ ಏರ್ ಕನ್ಸಿಸ್ಟಿಂಗ್ ಆಫ್ 100 ಟರ್ನ್ಸ್ ಈಚ್ ಆಫ್ ರೇಡಿಯಸ್ 8 ಸೆಂಟಿಮೀಟರ್ ಕ್ಯಾರಿಸ್ ಎ ಕರೆಂಟ್ ಆಫ್ 0.4 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಕಂಡುಹಿಡಿಬೇಕು. ಫಸ್ಟ್ ಗಿವನ್ ಬರ್ಕೊಳ್ಳಿ. 100 ಟರ್ನ್ಸ್ ಅಂತ ಕೊಟ್ಟಿದ್ದಾರೆ. ಸೊ N ಈಕ್ವಲ್ಸ್ 100 ಟರ್ನ್ಸ್ ಆಗುತ್ತೆ.
ರೇಡಿಯಸ್ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನು ಮೀಟರ್ಗೆ ಕನ್ವರ್ಟ್ ಮಾಡಿ ನೇರವಾಗಿ ಬರೆದ್ಬಿಡೋಣ. ಆರ್ ಈಕ್ವಲ್ಸ್ 0.08 ಮೀಟರ್ ಆಗುತ್ತೆ. ಸ್ವಲ್ಪ ಸೆಂಟಿಮೀಟರಿಂದ ಮೀಟರ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ಒಂದು ಡೆಸಿಮಲ್ ಪಾಯಿಂಟ್ ಮಿಸ್ ಮಾಡ್ತೀರಿ. ಆಮೇಲೆ ಏನು ಕೊಟ್ಟಿದ್ದಾರೆ, ನೆಕ್ಸ್ಟ್ ಕರೆಂಟ್ ಮೆನ್ಷನ್ ಮಾಡಿದ್ದಾರೆ. ಸೊ ಐ ಈಕ್ವಲ್ಸ್ 0.4 ಆಂಪಿಯರ್. ಏನು ಪತ್ತೆ ಮಾಡಬೇಕಂತ ಕೇಳಿದ್ದಾರೆ ನೋಡಿ. ವಾಟ್ ಇಸ್ ಟು ಬಿ ಫೌಂಡ್? ಬಿ, ದಟ್ ಈಸ್ ದಿ ಕ್ವಶನ್ ಮಾರ್ಕ್. ಈಗ ಏನು ಫಾರ್ಮುಲಾ ಹಾಕಿದರೆ ಸಾಲ್ವ್ ಮಾಡ್ಬೋದು ಅಂತ ನೋಡಿ. ನಾವೀಗ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ. ಸೊ ಡಿಸ್ಕಸ್ ಮಾಡಿದ್ರಲ್ಲಿ ಫಾರ್ಮುಲಾ ಗೊತ್ತಿದೆ ನಿಮಗೆ ನೋಡಿ. ಎನ್ ಇಂಟು μ0I/2R. ಇಲ್ಲಿ ಒಂದು ಕಾಯಿಲ್ ಆಗಿದ್ದರೆ ಎನ್ ಬರ್ತಾ ಇರಲಿಲ್ಲ, μ0I/2R ಆಗ್ತಾ ಇತ್ತು. ಇಲ್ಲಿ ಹೆಚ್ಚಿಗೆ ನಂಬರ್ ಆಫ್ ಟರ್ನ್ಸ್ ಇರೋದ್ರಿಂದ ಇಂಟು ಎನ್ ಮಾಡಬೇಕಾಗುತ್ತೆ. ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎನ್ ಈಸ್ 100. μ0 ವ್ಯಾಲ್ಯೂ ಗೊತ್ತಿರಲಿ ನಿಮಗೆ, 4π × 10⁻⁻⁷. ಇದು ನೆನಪಿಲ್ಲ ಅಂದರೆ ಒಂದು ಕಡೆ ಬರೆದಿಟ್ಕೊಳ್ಳಿ, ಎಲ್ಲ ಕಡೆ ಬೇಕಾಗುತ್ತೆ. ಇಂಟು ಕರೆಂಟ್ 0.4 ಡಿವೈಡೆಡ್ ಬೈ 2 ಇಂಟು ನೋಡಿ ರೇಡಿಯಸ್ ಏನಿದೆ ಅದನ್ನು ಹಾಕ್ಕೊಳ್ಳಿ 0.08. ಸಾಧ್ಯವಾದಷ್ಟು ಸಿಂಪ್ಲಿಫಿಕೇಶನ್ ಮ್ಯಾನ್ಯುಲಿ ಮಾಡೋಕ್ಕಾಗುತ್ತಾ ನೋಡಿ. 2 ಇದೆ, ಮೇಲ್ಗಡೆ 4 ಇದೆ, 2 ಆಗುತ್ತೆ. 2 ಇಂಟು 0.4 0.8 ಆಗುತ್ತೆ. 0.8 ಮತ್ತು 0.08 ಆವಾಗ 0.1 ಆಗುತ್ತೆ. ಅದನ್ನು ಮೇಲೆ ತಗೊಂಡು ಹೋದರೆ 100 ಇದ್ದಿದ್ದು 1000 ಆಗುತ್ತೆ. ಸೊ ನಿಮಗೆ ಪೈ ಉಳಿಯುತ್ತೆ. ಪೈ ವ್ಯಾಲ್ಯೂ ಹಾಕ್ಕೊಳ್ಳಿ, 3.14 ಆಗುತ್ತೆ. ಇಂಟು 10⁻⁻⁷ ಇತ್ತು, ಅದನ್ನು ಹಾಗೆ ಬರ್ಕೊಳ್ಳಿ. ಇದು ಮೇಲಕ್ಕೆ ಹೋಗಿದ್ರಿಂದ ಅದು 100ಗೆ ಪವರ್ 2 ಬಂತು, ಕೆಳಗಡೆ 0.1 ಇತ್ತಲ್ಲ, ಮೇಲೆ ಕಳಿಸಿದ್ರೆ +1 ಆಗುತ್ತೆ. ಸೊ 3.14 ಇಂಟು 10⁻⁻⁷ +2 +1. ಸೊ -7 +3 -4 ಆಗುತ್ತೆ. ಸೊ ದಿಸ್ ಈಸ್ ದಿ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಯೂನಿಟ್ ಟೆಸ್ಲಾ ಟಿ. ನೋಡಿ ಸಿಂಪಲ್ ಆಗಿದೆ, ಏನು ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ, ನೀವು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಸೆಕೆಂಡ್ ಕ್ವಶನ್. ಎ ಲಾಂಗ್ ಸ್ಟ್ರೈಟ್ ವೈರ್ ಕ್ಯಾರೀಸ್ ಎ ಕರೆಂಟ್ ಆಫ್ 35 ಆಂಪಿಯರ್. ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಫೀಲ್ಡ್ ಬಿ ಎಟ್ ಎ ಪಾಯಿಂಟ್ 20 ಸೆಂಟಿಮೀಟರ್ ಫ್ರಮ್ ದಿ ವೈರ್? ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ. ಈಗ ಪ್ರಶ್ನೆಯನ್ನು ಓದಿ ಗಿವನ್ ಏನು ಅಂತ ಬರ್ಕೊಳ್ಳಿ. ಕರೆಂಟ್ 35 ಆಂಪಿಯರ್ ಅಂತ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಎಟ್ ಎ ಪಾಯಿಂಟ್ 20 ಸೆಂಟಿಮೀಟರ್ ಅಂತ ಕೇಳಿದ್ದಾರೆ. ಸೊ ಇದು ಡಿಸ್ಟೆನ್ಸ್ ಆಗುತ್ತೆ, ಅದನ್ನು ಸ್ಮಾಲ್ ಆರ್ ಅಂತ ಕರಿತಿದ್ದೀವಿ. ಸೊ ಆರ್ ಈಕ್ವಲ್ಸ್ 20 ಸೆಂಟಿಮೀಟರ್, ಕನ್ವರ್ಟ್ ಮಾಡಿ 0.2 ಮೀಟರ್ ಆಗುತ್ತೆ. ಈಗ ಫಾರ್ಮುಲಾ ನೆನಪು ಮಾಡ್ಕೊಳ್ಳಿ, ಏನು ಫಾರ್ಮುಲಾ ಅಂತ. ಬಹುಶಃ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಈ ರೈಟಿಂಗನ್ನು ಚೂರು ಮಿನಿಮೈಸ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನನಗೆ ಹಿಂದಿನ 2 ವಿಡಿಯೋಗಳಲ್ಲಿ ಸ್ಟೂಡೆಂಟ್ಸ್ ಕೇಳಿರು, ಸರ್ ಅದನ್ನು ಪೂರ್ತಿ ಬರೆದ್ರೆ ಒಳ್ಳೇದಿರುತ್ತೆ, ನಮಗೆ ಅನುಕೂಲ ಆಗುತ್ತೆ, ನೀವು PPT ಥರ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಹೋಗ್ಬೇಡಿ ಅಂತ ಕೇಳಿದ್ರು. ಸೊ ಆದಷ್ಟು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಿ ಈಕ್ವಲ್ಸ್ μ0I/2πr ಈಸ್ ದಿ ಫಾರ್ಮುಲಾ. ವ್ಯಾಲ್ಯೂಗಳನ್ನು ಹಾಕಿ. μ0 ಅಂದರೆ 4π × 10⁻⁻⁷ ಆಗುತ್ತೆ, ವ್ಯಾಲ್ಯೂ ಬರೀರಿ. ಆಮೇಲೆ ಇಂಟು ಕರೆಂಟ್ ಬೇಕು 35 ಹಾಕ್ಕೊಳ್ಳಿ, ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 2π ಹಾಗೆ ಬರ್ಕೊಳ್ಳಿ, ಇಂಟು ರೇಡಿಯಸ್ ಏನಿದೆ 0.2 ಹಾಕ್ಕೊಳ್ಳಿ. ನೋಡಿ ಈಗ 2 ಮತ್ತು 0.2 0.4 ಆಗುತ್ತೆ, ಮೇಲೆ 4 ಇದೆ, ಕ್ಯಾನ್ಸಲ್ ಮಾಡಿ ಅದು ಇಂಟು 10 ಬರುತ್ತೆ. ಸೊ 10 × 35 350 ಆಗುತ್ತೆ. ನಂಬರ್ ಸ್ವಲ್ಪ ನೋಡ್ಕೊಳ್ಳಿ. ಸೊ 350 ಇಂಟು 10⁻⁻⁷ ಆಗುತ್ತೆ. ಸೈಂಟಿಫಿಕ್ ನೊಟೇಷನ್ನಲ್ಲಿ ಬರೆದ್ರೆ ಇಲ್ಲಿ ಬರೀತು ಚೂರು ಹೆಚ್ಚು ಕಡಿಮೆ ಆಗಿದೆ, 10⁻⁻⁵ ಟೆಸ್ಲಾ ಆಗುತ್ತೆ. ದಿಸ್ ಈಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 3. ಎ ಲಾಂಗ್ ಸ್ಟ್ರೈಟ್ ವೈರ್ in horizontal plane carries a current of 50 ampere.
in north to south direction, give the magnitude and direction of magnetic field B at a point 2.5 meter east of the wire. ಸ್ವಲ್ಪ ವಿಜುವಲೈಸ್ ಮಾಡ್ಕೋಬೇಕು. ಅದಕ್ಕೆ ನಾರ್ತ್, ಸೌತ್, ಈಸ್ಟ್ ಮತ್ತು ವೆಸ್ಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈಗ ನಾವು ಫಸ್ಟ್ ಗಿವನ್ ಬರ್ಕೊಂಡ್ಬಿಡೋಣ ಏನಂತ. ಕರೆಂಟ್ ಐ 50 ಆಂಪಿಯರ್ ಆಗುತ್ತೆ. ಆಮೇಲೆ ನಾರ್ತಿಂದ ಸೌತ್ ಕಡೆಗೆ ಕರೆಂಟ್ ಹರಿತಾ ಇದೆ. ಹಾಗಾಗಿ ನಿಮಗೆ ನೋಡಿ ರೈಟ್ ಹ್ಯಾಂಡ್ ರೂಲನ್ನು ಬಳಸಿ ಈ ಥರ ಕರೆಂಟ್ ಹರಿತಾ ಇದ್ದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಈ ಥರ ಕರೆಂಟ್ ಹರಿತಾ ಇದ್ದರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ರೈಟ್ ಹ್ಯಾಂಡ್ ರೂಲನ್ನು ಎರಡಕ್ಕೂ ಬಳಸ್ಬೋದು ನೀವು. ನೋಡಿ ನಾನು ತೋರಿಸಿದ್ದೀನಿ, ಸರ್ಕ್ಯುಲರ್ ಪಾತಲ್ಲಿದೆ. ಅವರು ಈಸ್ಟ್ ಕಡೆ ಕೇಳ್ತಾ ಇದ್ದಾರೆ. ಸೊ ಈಸ್ಟ್ ಕಡೆ ಅದೇನಾಗುತ್ತೆ, ಅಪ್ವರ್ಡ್ ಆಗುತ್ತೆ. ಅದೇ ನೀವು ವೆಸ್ಟ್ ಆಗಿದ್ದರೆ ವರ್ಟಿಕಲಿ ಡೌನ್ ಆಗ್ತಾ ಇತ್ತು. ಮೇಲೆ ಮತ್ತು ಕೆಳಗೆ ಹಾರಿಜಾಂಟಲ್ ಆಗುತ್ತೆ. ಯಾವ ಕಡೆಗೆ ಅಂತ ತೋರಿಸಿದ್ದೀನಿ ನೋಡಿ. ಮೇಲಾಗಿದ್ದರೆ ವೆಸ್ಟ್ ಕಡೆಗೆ ಆಗ್ತಾ ಇತ್ತು, ಕೆಳಗಡೆ ಆಗಿದ್ದರೆ ಈಸ್ಟ್ ಕಡೆಗೆ ಆಗ್ತಾ ಇತ್ತು. ನೀವು ಇಲ್ಲಿ ಈಸ್ಟ್ ಕಡೆಗೆ ಪಾಯಿಂಟ್ ಇರೋದ್ರಿಂದ ವರ್ಟಿಕಲಿ ಅಪ್ವರ್ಡ್ ಆಗುತ್ತೆ. ಆರ್ ಎಷ್ಟಾಗುತ್ತೆ ನಿಮಗೆ 2.5 ಮೀಟರ್ ಆಗುತ್ತೆ. ನೆಕ್ಸ್ಟ್ ನೀವೀಗ ಫಾರ್ಮುಲಾವನ್ನು ನೆನಪು ಮಾಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಕ್ವಲ್ಸ್ μ0 I by 2πr. So substitute the values. 4 pi into 10 to the power of minus 7 is μ0 into current I 50 divided by 2 pi ಹಾಗೆ ಹಾಕ್ಕೊಳ್ಳಿ. ಆಮೇಲೆ ಆರ್ ಬದಲು 2.5 ಹಾಕ್ಕೊಳ್ಳಿ. ರೈಟ್, 2 pi ಮತ್ತು 4 pi ಇದೆ, 2 ಆಗುತ್ತೆ. 2 into 50 100 ಆಗುತ್ತೆ. ಅಥವಾ 2.5 ಇಂದ 15ನ ಭಾಗಿಸಿದ್ರೆ 20 ಆಗುತ್ತೆ. ನೋಡಿ ಅದೇನಾಗುತ್ತೆ ಈಗ ನಿಮಗೆ 20 into 2 ಬಂತಲ್ಲ 40 ಆಯಿತು. 10 to the power of minus 7 ಆಗುತ್ತೆ. ಅಥವಾ 4 into 10 to the power of minus 6 ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿದ್ದರಿಂದ ಟೆಸ್ಲಾ. ದಿಸ್ ಈಸ್ ದಿ ವ್ಯಾಲ್ಯೂ. ತುಂಬ ಸಿಂಪಲ್ ಆಗಿರುವಂಥ ಕ್ಯಾಲ್ಕುಲೇಷನ್. 5 ಮಾರ್ಕ್ಸಿಗೆ ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ, ಒಂದು 3 ಮಾರ್ಕ್ಸಿಗೆಲ್ಲ ಕೇಳುವಂಥ ಪ್ರಶ್ನೆ ಇದೆ. ಸೊ ಡೈರೆಕ್ಷನ್ ಕೇಳಿದರೆ, ಸೊ ನೀವು ಇದಕ್ಕೆ ರೈಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿ ಪತ್ತೆ ಮಾಡ್ಕೊಳ್ಳಿ. ಇಟ್ ಈಸ್ ಇನ್ ದಿ ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್. Right. Now let us move on to the next question. Fourth one. A horizontal overhead power line carries a current of 90 ampere in east to west direction. So ಒಂದು ಓವರ್ಹೆಡ್ ವೈರ್ ಇದೆ, ಈಸ್ಟ್ ಇಂದ ವೆಸ್ಟ್ ಕಡೆಗೆ ಕರೆಂಟ್ ಹರಿತಾ ಇದೆ. ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿ ಕರೆಂಟ್ 1.5 ಮೀಟರ್ ಬಿಲೋ ದಿ ಲೈನ್. ಈ ತಂತಿಯಿಂದ ಕೆಳಗಡೆ ಯಾವ ದಿಕ್ಕಲ್ಲಿ ಮತ್ತು ಎಷ್ಟು? ಸೊ ಗಿವನ್ ಬರೀರಿ. ಐ 90 ಆಂಪಿಯರ್ ಆಯಿತು. ಡಯಾಗ್ರಾಮನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಆಗುತ್ತಾ ನೋಡಿ. ಸೊ ನಾರ್ತ್ ಸೌತ್ ಮತ್ತು ಈಸ್ಟ್ ವೆಸ್ಟ್ ಬರ್ಕೊಂಡಿದ್ದೀನಿ. ಇದು ಯಾವ ಕಡೆಗೆ ಹೋಗ್ತಾ ಇದೆ ಅಂದರೆ ಈಸ್ಟಿಂದ ವೆಸ್ಟ್ ಕಡೆಗೆ ಹರಿತಾ ಇದೆ. ಸೊ ನೋಡಿ ಈ ಥರ ಇದೆ. ನೀವು ಇದಕ್ಕೆ ರೈಟ್ ಹ್ಯಾಂಡ್ ರೂಲನ್ನು ಅಪ್ಲೈ ಮಾಡಿ ಒಂದು ಸರ್ಕಲನ್ನು ಡ್ರಾ ಮಾಡಿ ಯಾವ ಕಡೆ ಅಂತ ತೋರಿಸಿ ಗೊತ್ತಾಗುತ್ತೆ ನಿಮಗೆ. ಎಷ್ಟು ದೂರದಲ್ಲಿ 1.5 ಮೀಟರ್ ಕೆಳಗಡೆ ಅಂತ ಇದೆ. ಸೊ ಆರ್ ಈಸ್ 1.5 ಮೀಟರ್ ಆಯಿತು. ಹಿಂದೆ ಬಂತಲ್ಲ ಅದೇ ಫಾರ್ಮುಲಾ ಆಗುತ್ತೆ, ಅದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಬಿ ಈಕ್ವಲ್ಸ್ μ0 I by 2πr. ವ್ಯಾಲ್ಯೂನ ಹಾಕ್ತಾ ಹೋಗಿ. μ0ನ ವ್ಯಾಲ್ಯೂ 4 pi into 10 to the power of minus 7 I 90 divided by 2 pi into r is 1.5. 2 pi ಮತ್ತು 4 pi ಕ್ಯಾನ್ಸಲ್ ಮಾಡಿ 2 ಬರುತ್ತೆ. ಈಗ ಏನು ಮಾಡಿ, ನಂಬರ್ಸನ್ನು ಒಂದು ಕಡೆ ಬರ್ಕೊಳ್ಳಿ, ಪವರ್ಸನ್ನು ಒಂದು ಕಡೆ ಬರ್ಕೊಳ್ಳಿ. ಅವಾಗ ಏನು ಬರುತ್ತೆ, ಅದು 90ಯನ್ನು 1.5 ಇಂದ ಭಾಗಿಸಿದ್ರೆ 60 ಬರುತ್ತೆ. 60 into 2 120 ಆಯಿತು. ಸೊ 120 into 10 to the power of minus 7 that is equal to 1.2 into 10 to the power of minus 5 ಟೆಸ್ಲಾ. ದಟ್ ಇಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ದಿಕ್ಕಲ್ಲಿ ಅಂತ ಬೇಕೋ ರೈಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿ ನೋಡಿ. ಈ ಥರ ಕಂಡಕ್ಟರ್ ಆಗಿದ್ದರೆ ಸರ್ಕ್ಯುಲರ್ ಶೇಪಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ದಿಸ್ ಈಸ್ ದಿ ಡೈರೆಕ್ಷನ್. ಸೊ ಕೆಳಗಡೆ ಕೇಳ್ತಾ ಇದ್ದಾರೆ ಅವರು. ಕೆಳಗಡೆ ಸ್ವಲ್ಪ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ಯಾವ ಕಡೆ ಬರುತ್ತೆ ಅಂತ. ಹಾರಿಜಾಂಟಲ್ ಆಗಿರುತ್ತೆ ಮತ್ತು ನಾರ್ತಿಂದ ಸೌತ್ ಕಡೆಗಿರುತ್ತೆ, ವೈರಿಂದ ಕೆಳಗಡೆ. ಅದೇ ವೈರಿಂದ ಮೇಲೆ ಆಗಿದ್ರೆ ಉಲ್ಟಾ ಸೌತಿಂದ ನಾರ್ತ್ ಕಡೆಗೆ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ವಾಟ್ ಈಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಎ ವೈರ್
carrying a current of 8 ampere and making an angle of 30 degree with the direction of uniform magnetic field 0.15 ಟೆಸ್ಲಾ. ಪ್ರಶ್ನೆ ಇದೆ, ಗಿವನ್ ಏನು ಅಂತ ಫಸ್ಟ್ ಬರ್ಕೊಡಿ. ಸೊ ದೇರ್ ಇಸ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ in a magnetic field and you have to find the force on it, specifically force per unit length. So you have to find force per unit length of the conductor. So formula F equals, now discuss ಮಾಡಿದ್ವಿ, I into L into B into sin theta. Write the corresponding values. ಫೋರ್ಸ್ ಪರ್ ಯೂನಿಟ್ ಲೆಂತ್ ಬೇಕಾಗಿರೋದ್ರಿಂದ ಲೆಂತನ್ನು ಈ ಕಡೆ ತಗೊಂಡು ಬನ್ನಿ. ಸೊ ಎಫ್ ಬೈ ಎಲ್ ಈಕ್ವಲ್ಸ್ ಐ ಇಂಟು ಬಿ ಇಂಟು ಸೈನ್ ಥೀಟಾ ಆಗುತ್ತೆ. ಪುಟ್ ಇನ್ ದಿ ವ್ಯಾಲ್ಯೂಸ್. ಕರೆಂಟ್ ಎಷ್ಟಿದೆ ನೋಡಿ, 8 ಆಂಪಿಯರ್ ಇದೆ. ಸೊ 8 ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ 0.15 ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ಸೊ ಇಂಟು 0.15 ಆಮೇಲೆ ಇಂಟು ಸೈನ್ ಥೀಟಾ ಇದೆ. ಥೀಟಾ ನೋಡ್ಕೊಳ್ಳಿ 30 ಡಿಗ್ರಿ ಇದೆ. ಸೊ ಸೈನ್ 30 ಹಾಕ್ಕೊಳ್ಳಿ. ಸೈನ್ 30 ವ್ಯಾಲ್ಯೂ ಗೊತ್ತಿದೆ ನಿಮಗೆ, ಹಾಫ್ ಅಂತ. ಸೊ ಅದರ ವ್ಯಾಲ್ಯೂನ ಹಾಕ್ಕೊಂಡ್ರೆ ಸಿಂಪ್ಲಿಫೈ ಮಾಡಿ 2 ಇಂದ 8 ಅನ್ನು ಡಿವೈಡ್ ಮಾಡಿ 4 ಇಂಟು 0.15 60.6 ಆಗುತ್ತೆ. ಸೊ ದಿಸ್ ಈಸ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಗಿರೋದ್ರಿಂದ ಯೂನಿಟ್ ನಿಮಗೆ ನ್ಯೂಟನ್ ಪರ್ ಮೀಟರ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ, ಎ 3 centimeter wire carrying a current of 10 ampere is placed inside a solenoid perpendicular to its axis. The magnetic field inside the solenoid is given by 0.27 Tesla. What is the magnetic force on the wire? ಸೊ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಎ ಕಂಡಕ್ಟರ್ ಈಸ್ ಪ್ಲೇಸ್ಡ್ ಇನ್ಸೈಡ್ ಎ ಸೋಲಿನಾಯ್ಡ್. ಸೊ ದಿಸ್ ಈಸ್ ಸಿಮಿಲರ್ ಟು a conductor in the magnetic field. ಹಾಗಾದರೆ ಏನು ಫಾರ್ಮುಲಾ ಹಾಕಬೇಕು? ತುಂಬ ಸಿಂಪಲ್ ಆಗಿದೆ. ನೀವು ಮ್ಯಾಗ್ನೆಟಿಕ್ ಫೋರ್ಸ್ ಕಂಡುಹಿಡಿಬೇಕು. ಮ್ಯಾಗ್ನೆಟಿಕ್ ಫೋರ್ಸಿಗೆ ಫಾರ್ಮುಲಾ ಎಫ್ ಈಕ್ವಲ್ಸ್ ಐ ಇಂಟು ಎಲ್ ಇಂಟು ಬಿ ಇಂಟು ಸೈನ್ ಥೀಟಾ. ಹಿಂದೆ ಕೂಡ ಯೂಸ್ ಮಾಡಿದ್ದೀವಿ. ಸೊ ಇದ್ರ ವ್ಯಾಲ್ಯೂಗಳನ್ನು ಬರ್ಕೊಳ್ತಾ ಹೋಗೋಣ. ಲೆಂತ್ 3 ಸೆಂಟಿಮೀಟರ್ ಕನ್ವರ್ಟ್ ಮಾಡಿದರೆ 0.03 ಮೀಟರ್. ಅದಾದಮೇಲೆ 10 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಂಟ್ ಐ ಈಕ್ವಲ್ಸ್ 10 ಆಂಪಿಯರ್. ಅದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕೂಡ ಕೊಟ್ಟಿದ್ದಾರೆ. ಸೊ ಬಿ ಈಕ್ವಲ್ಸ್ 0.27 ಟೆಸ್ಲಾ. ಪರ್ಪೆಂಡಿಕ್ಯುಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಥೀಟಾ ಈಕ್ವಲ್ಸ್ 90 ಡಿಗ್ರಿ ಆಯಿತು. ಸೊ ದೀಸ್ ಆರ್ ದಿ ವ್ಯಾಲ್ಯೂಸ್. ಇಷ್ಟು ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಆನ್ಸರ್ ನಿಮಗೆ ನೇರವಾಗಿ ಬರುತ್ತೆ. ಎಫ್ ಈಕ್ವಲ್ಸ್ 10 ಇಂಟು 0.03 ಇಂಟು 0.27 ಇಂಟು ಸೈನ್ 90. ಸೈನ್ 90 ಈಸ್ 1. ಸಿಂಪ್ಲಿಫೈ ಮಾಡಿ 0.081 ಬರುತ್ತೆ, ವಿಚ್ ಈಸ್ 8.1 ಇಂಟು 10 to the power of -2. ಫೋರ್ಸ್ ಆಗಿದ್ದರಿಂದ ನ್ಯೂಟನ್. ಫೋರ್ಸ್ ಕೇಳಿದಾಗೆಲ್ಲ ಅದೊಂದು ಫೋರ್ಸ್ ವೆಕ್ಟರ್ ಆಗಿರುತ್ತೆ. ಸೊ ನೀವು ಮ್ಯಾಗ್ನಿಟ್ಯೂಡ್ ಕೊಡಬೇಕು, ಯಾವ ಡೈರೆಕ್ಷನ್ ಅಂತ ಕೂಡ ಮೆನ್ಷನ್ ಮಾಡಬೇಕು. ನೋಡಿ, ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ನೀವು ಒಂದು ವೇಳೆ ಡೈರೆಕ್ಷನ್ ಮೆನ್ಷನ್ ಮಾಡಿಲ್ಲ ಅಂದರೆ 1 ಮಾರ್ಕ್ಸ್ ಹೋಗ್ಬಿಡುತ್ತೆ. ಫೋರ್ಸ್ ಒಂದು ವೆಕ್ಟರ್ ಆಗಿದ್ದರಿಂದ ನೀವು ಹೇಳಲೇಬೇಕಾಗುತ್ತೆ. ನೋಡಿ, ಪರ್ಪೆಂಡಿಕ್ಯುಲರ್ ಟು ಲೆಂತ್ ಆ್ಯಂಡ್ ಆಕ್ಸಿಸ್ ಆಫ್ ದಿ ಸೋಲಿನಾಯ್ಡ್, ನೀವು ರೈಟ್ ಹ್ಯಾಂಡ್ ರೂಲನ್ನು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್. 2 long and parallel straight wires A and B carrying currents of 8 and 5 ampere in the same direction are separated by a distance of 4 centimeter. Estimate the force on 10 centimeter section of the wire. ಸೊ 10 ಸೆಂಟಿಮೀಟರ್ ಉದ್ದದ ವೈರಿನ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ದಿಸ್ ಈಸ್ ದ ಕ್ವಶನ್ ಆನ್ ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕರೆಂಟ್ಸ್. ಫಾರ್ಮುಲಾ ಬರ್ಕೊಳ್ಳಿ. ಎಫ್ ಎ ಬಿ ಈಕ್ವಲ್ಸ್ μ0/2π IA IB by R into L. ಇದರ ವ್ಯಾಲ್ಯೂಗಳನ್ನು ಬರ್ಕೊಳ್ತಾ ಹೋಗಿ ನೋಡೋಣ. IA 8, IB 5, ಲೆಂತ್ ಈಸ್ 10 ಸೆಂಟಿಮೀಟರ್ ವಿಚ್ ಈಸ್ 0.1 ಮೀಟರ್. ಅದಾದಮೇಲೆ ಆರ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಆರ್ ಈಸ್ 4 ಸೆಂಟಿಮೀಟರ್, 0.04 ಮೀಟರ್ ಆಗುತ್ತೆ. ಪುಟ್ ಇನ್ ದಿ ವ್ಯಾಲ್ಯೂಸ್. ಸೊ ಎಫ್ ಎ ಬಿ ಈಕ್ವಲ್ಸ್
mu naught is 4 pi into 10 to the power of minus 7 by 2 pi. IA IB 8 ಮತ್ತು 5 ಆಯಿತು. ಲೆಂತ್ ಮತ್ತು 6 ಹಾಕಿದ್ದೀವಿ. ಸಿಂಪ್ಲಿಫೈ ಮಾಡಿ 4 pi by 2 pi 2 ಆಯಿತು. 2 into 5 10 ಆಯಿತು. ಕೆಳಗಡೆ 0.04 ಇತ್ತು, ಮೇಲೆ 8 ಇದೆ. 0.01 ಸರಿ ಏನು 100 ಆಗುತ್ತೆ. 100 into 2 200 ಆಯಿತು. into 10 to the power of minus 7 ಆಗುತ್ತೆ. So the answer is 2 into 10 to the power of minus 5 Newton. This is the force on 10 centimeter length of the wire. ಡೈರೆಕ್ಷನ್ ಯಾವುದಕ್ಕೆ ಕಲಿ ಅಂತ ಕೇಳಿದರೆ ನೋಡಿ, ಇದು ಒಂದು ಇಂಟ್ರೆಸ್ಟಿಂಗ್. ಇದು ಪ್ಯಾರಲಲ್ ಕರೆಂಟ್ಸ್ ಆದರೆ ಅಟ್ರಾಕ್ಟಿವ್ ಫೋರ್ಸ್, ಅನ್ಲೈಕ್ ಅಂದರೆ ಒಂದಕ್ಕೊಂದು ಆಪೋಸಿಟ್ ಡೈರೆಕ್ಷನ್ ಆಗಿದ್ದರೆ ಅವಾಗ ರಿಪಲ್ಸಿವ್ ಆಗುತ್ತೆ, ಚಾರ್ಜ್ ಥರ ಅಲ್ಲ. ಸೊ ಸಿನ್ಸ್ ಲೈಕ್ ಕರೆಂಟ್ಸ್ ಅಟ್ರಾಕ್ಟ್ ಈಚ್ ಅದರ್, ಫೋರ್ಸ್ ಏನಾಗುತ್ತಪ್ಪ ಅಂದರೆ ಪರ್ಪೆಂಡಿಕ್ಯುಲರ್ ಟು ದಿ ಕಂಡಕ್ಟರ್ ಆಗಿರುತ್ತೆ, ಇನ್ನೊಂದು ವೈರ್ನ ಕಡೆಗಿರುತ್ತೆ. ಸೊ ಫೋರ್ಸ್ ಈಸ್ ಟುವರ್ಡ್ಸ್ ದಿ ಅದರ್ ವೈರ್ ವಿಚ್ ಈಸ್ ಬಿ ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ಎ. ಇದನ್ನು ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ಫೈನ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದರೆ 4.8 ಎ ಕ್ಲೋಸ್ಲಿ ವೂಂಡ್ ಸೋಲಿನಾಯ್ಡ್ 80 ಸೆಂಟಿಮೀಟರ್ ಲಾಂಗ್ ಹ್ಯಾಸ್ 5 ಲೇಯರ್ಸ್ ಆಫ್ 400 ಟನ್ಸ್. ಸೊ 400 ಟನ್ಸ್ ಇದೆ, ಆ ಥರದ್ದು 5 ಲೇಯರ್ ಇದೆ. ಸೊ ಇಟ್ಸ್ ಎ ವೆರಿ ಥಿಕ್ಲಿ ಪ್ಯಾಕ್ಡ್ ಸೋಲಿನಾಯ್ಡ್. ಆಮೇಲೆ ಅದರ ಡಯಾಮೀಟರ್ ಎಷ್ಟು ಅಂತ ಕೊಟ್ಟಿದ್ದಾರೆ, 1.8 ಸೆಂಟಿಮೀಟರ್. ಕರೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, 8 ಆಂಪಿಯರ್. ಹಾಗಾದರೆ ಈ ಸೋಲಿನಾಯ್ಡಿನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಅಂತ ಪ್ರಶ್ನೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೋಲಿನಾಯ್ಡ್ಗೆ ಫಾರ್ಮುಲಾ ಗೊತ್ತಿದೆ, ಬಿ ಈಕ್ವಲ್ಸ್ mu naught ni, n ಈಕ್ವಲ್ಸ್ ಕ್ಯಾಪಿಟಲ್ N ಬೈ ಕ್ಯಾಪಿಟಲ್ L. ಇದನ್ನು ಫಾರ್ಮುಲಾದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ವ್ಯಾಲ್ಯೂಸನ್ನು ಹಾಕ್ತಾ ಹೋಗೋಣ, ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಎನ್ ಎಷ್ಟು ಕೊಟ್ಟಿದ್ದಾರೆ, 5 into 400. ಸೊ ಒಟ್ಟು 2000 ಟನ್ಸ್ ಆಗುತ್ತೆ, ಟೋಟಲ್ ನಂಬರ್ ಆಫ್ ಟನ್ಸ್. ಲೆಂತ್ ಆಫ್ ದಿ ಸೋಲಿನಾಯ್ಡ್ ಎಷ್ಟಾಗುತ್ತೆ ನೋಡಿ, ಇಟ್ ಈಸ್ ಗಿವನ್ ದೇರ್ 80 ಸೆಂಟಿಮೀಟರ್ ವಿಚ್ ಈಸ್ 0.8 ಮೀಟರ್. ಕರೆಂಟ್ ಐ 8 ಆಂಪಿಯರ್. mu naught ವ್ಯಾಲ್ಯೂ ಗೊತ್ತಿದೆ ನಿಮಗೆ, ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಬಿ ಈಕ್ವಲ್ಸ್ mu naught ni, mu naught n into I by L, 4 pi into 2000 into 8 divided by 0.8. ಸೊ 8 ಮತ್ತು 0.8 10 ಆಗುತ್ತೆ. ಅದನ್ನು ಆ ಕಡೆ ಕ್ಯಾರಿ ಮಾಡಿ, ಈ ಕಡೆ 4 ಇದೆ, ಪೈ ಇದೆ. ಸೊ ಸಿಂಪ್ಲಿಫೈ ಮಾಡಿದಾಗ 8 pi into 10 to the power of minus 3 ಟೆಸ್ಲಾ ಆಗುತ್ತೆ. ಪೈ ವ್ಯಾಲ್ಯೂ 3.14 ಅಂತ ತಗೊಂಡ್ರೆ ಆವಾಗ ನಿಮಗೆ 25.12 into 10 to the power of minus 3 ಆಗುತ್ತೆ. ಸೈಂಟಿಫಿಕ್ ನೊಟೇಷನಲ್ಲಿ 2.5 ಅಲ್ಲಿ ಸ್ಟಾಪ್ ಮಾಡಿರಾಗುತ್ತೆ ನೀವು. 2.5 into 10 to the power of minus 2 ಟೆಸ್ಲಾ. ಡೈರೆಕ್ಷನ್ ಕೇಳಿದರೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಲಾಂಗ್ ದಿ ಆಕ್ಸಿಸ್ ಆಫ್ ದಿ ಸೋಲಿನಾಯ್ಡ್ ಅಂತ. ಸೊ ನೆಕ್ಸ್ಟ್ ಕ್ವಶನ್, ಎ ಸ್ಕ್ವೇರ್ ಕಾಯಿಲ್ ಆಫ್ ಸೈಡ್ 10 ಸೆಂಟಿಮೀಟರ್ ಕನ್ಸಿಸ್ಟ್ ಆಫ್ 20 ಟನ್ಸ್ ಕ್ಯಾರಿಂಗ್ ಎ ಕರೆಂಟ್ ಆಫ್ 12 ಆಂಪಿಯರ್. ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಿದ್ದಾರೆ. ಸೊ ಫಸ್ಟ್ ಏನು ಪತ್ತೆ ಮಾಡಬೇಕು ಅಂತ ನೋಡಿ, ನೀವು ಟಾರ್ಕನ್ನು ಪತ್ತೆ ಮಾಡಬೇಕು. ಟಾರ್ಕಿಗೆ ಏನು ಫಾರ್ಮುಲಾ ನೋಡಿ, ಎಮ್ ಇಂಟು ಆ್ಯಕ್ಚುಲಿ ಎಮ್ ಕ್ರಾಸ್ ಬಿ ವಿಚ್ ಈಸ್ ಈಕ್ವಲ್ ಟು ಎಮ್ ಬಿ ಸೈನ್ ಥೀಟಾ. ಸೊ ಎಮ್ಮಿಗೆ ಏನು ಫಾರ್ಮುಲಾ ಅಂತ ನೆನ್ಪು ಮಾಡ್ಕೊಳ್ಳಿ, ಎಮ್ ಈಸ್ NIA. ನಾವು ರೈಟ್ ಆರ್ ದಿ ಗಿವನ್ ವ್ಯಾಲ್ಯೂಸ್. ಸೊ ಎನ್ ಈಸ್ 20, ಕರೆಂಟ್ ಐ ಈಸ್ 12 ಆಂಪಿಯರ್. ಆಮೇಲೆ ಏರಿಯಾನ ಪತ್ತೆ ಮಾಡಬೇಕಾಗುತ್ತೆ ನೀವು. 10 ಸೆಂಟಿಮೀಟರ್ ಸೈಡ್ ಆಗಿರುವಂಥ ಸ್ಕ್ವೇರ್ ಆಗಿದೆ. ಸೊ 10 into 10 ವಿಚ್ ಈಸ್ 0.1 into 0.1 ಮೀಟರ್. ಸೊ 10 to the power of minus 2 ಮೀಟರ್ ಸ್ಕ್ವೇರ್ ಆಗುತ್ತೆ. ದಿಸ್ ಈಸ್ ಯುವರ್ ಏರಿಯಾ. ನೀವು ಪವರ್ಸಲ್ಲಿ ಹಾಕ್ಕೊಂಡ್ರೆ ಸಿಂಪ್ಲಿಫಿಕೇಶನ್ ಸ್ವಲ್ಪ ಈಸಿ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಕೊಟ್ಟಿದ್ದಾರೆ ಎಷ್ಟು ಅಂತ, 0.8 ಟೆಸ್ಲಾ. ಥೀಟಾ ಕೂಡ ಕೊಟ್ಟಿದ್ದಾರೆ 30 ಡಿಗ್ರಿ. ಈ ಎಲ್ಲ ವ್ಯಾಲ್ಯೂಗಳನ್ನು ಹಾಕಿ ಆವಾಗ ಏನು ಬರುತ್ತೆ ಅಂದರೆ, ಸೊ ಟೌ ಈಕ್ವಲ್ಸ್ NIAB sin theta. N ಅಂದರೆ 20, I is 12, ಏರಿಯಾ 10 to the power of minus 2. B ಎಷ್ಟು ಅಂತ ಕೊಟ್ಟಿದ್ದಾರೆ, B is 0.8, sin 30 is half. 2 ಮತ್ತು 20 10 ಆಯಿತು, 2 ಮತ್ತು 0.8 ಇದೆ, ವ್ಯಾಲ್ಯೂ ಹಾಕ್ಕೊಳ್ಳಿ. You will get 0.96 Newton meter as the torque.
ನೆಕ್ಸ್ಟ್ ಕ್ವಶನ್, 2 ಮೂವಿಂಗ್ ಕಾಯಿಲ್ ಮೀಟರ್ಸ್ M1 and M2 ಹ್ಯಾವ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. 2 ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಇದೆ. ಆ ಕಾಯಿಲಿನ ರೇಡಿಯಸ್, ನಂಬರ್ ಆಫ್ ಟರ್ನ್ಸ್, ಏರಿಯಾ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಫಸ್ಟ್ ನೀವು ರೇಷಿಯೋ ಆಫ್ ಕರೆಂಟ್ ಸೆನ್ಸಿಟಿವಿಟಿ ಕಂಡುಹಿಡಿಬೇಕು. ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ ನೋಡೋಣ. ಕರೆಂಟ್ ಸೆನ್ಸಿಟಿವಿಟಿಗೆ ಫಾರ್ಮುಲಾ 5/A ವಿಚ್ ಈಸ್ ಈಕ್ವಲ್ ಟು NAB ಬೈ ಕಪ್ಪಾ ಕೆ. ಕೆ ಅಂದರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸೊ ನಮಗೆ ಏನು ಕೇಳಿದ್ದಾರೆ, ರೇಷಿಯೋ ಆಫ್ M2 ಮತ್ತು M1 ಕೇಳಿದ್ದಾರೆ. ಸೊ ಮೇಲ್ಗಡೆ M2 ತಗೋಬೇಕು, ಕೆಳಗಡೆ M1 ತಗೋಬೇಕು. ಸೊ 5/I ಆಫ್ ಸೆಕೆಂಡ್ ಡಿವೈಡೆಡ್ ಬೈ 5/I ಆಫ್ ಫಸ್ಟ್ ಒನ್. ಸೊ ವ್ಯಾಲ್ಯೂಸ್ ಹಾಕ್ಕೊಳ್ತಾ ಹೋಗಿ. ಸೊ ಸೆಕೆಂಡ್ ಒನ್ನಿಗೆ ಇದು N1 A1 B1 ಬಂತು. 2 ಮಾಡೋಣ, ಅದನ್ನು ಹೇಳ್ತೀನಿ ನಾನು. ಸೊ ಮೇಲ್ಗಡೆ N2 A2 B2, ಯಾಕೆಂದರೆ ಸೆಕೆಂಡ್ದು ಫಸ್ಟು ಮೇಲೆ ತಗೋಬೇಕು. ಕೆಳಗಡೆ ಫಸ್ಟ್ ಒನ್ ಇದೆ N1 A1 B1 ಬೈ ಕೆ. ಎರಡಕ್ಕೂ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಸೇಮ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಈಸ್ N2 A2 B2 ಬೈ N1 A1 B1 ಆಗುತ್ತೆ. ಅದು ಬೈ ಡಿಫಾಲ್ಟ್ ಫಸ್ಟ್ ಒನ್ ಮೇಲೆ ಬರೆದು ನೋಡಿ. ಎಕ್ಸಾಮಲ್ಲಿ ನಿಮಗೂ ಕೂಡ ಹಾಗೆ ಆಗುತ್ತೆ ನೋಡಿ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 2 to 1 ಅಂತ ಕೇಳಿದ್ದಾರೆ. ಸೊ N2 A2 B2 ಬೈ N1 A1 B1 ಆಗುತ್ತೆ. ಅವುಗಳ ವ್ಯಾಲ್ಯೂಸನ್ನು ಹಾಕಿ. 42 ಇಂಟು 1.8 ಇಂಟು 10 to the power of -3. ಸೊ 42 N2, ಇದು A2 ಇಂಟು 0.5 B2 ಡಿವೈಡೆಡ್ ಬೈ N1 30. ಆಮೇಲೆ A1 ಎಷ್ಟಿದೆ, 3.6 ಇಂಟು 10 to the power of -3 ಇದೆ, ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ 0.25 ಇದೆ. ಆದಷ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಂಬರ್ಸನ್ನು ಈಸಿ ಆಗುತ್ತೆ. 10 to the power of -3 ಕ್ಯಾನ್ಸಲ್ ಆಯಿತು. 0.5 0.25 ಇತ್ತು, 2 ಆಗುತ್ತೆ. 1.8 ಮತ್ತು 3.6 ಇತ್ತು, 2 ಆಗುತ್ತೆ. 2 ಮತ್ತು 2 ಕ್ಯಾನ್ಸಲ್ ಆಯಿತು. ಈ 42 ಮತ್ತು 30 ಬಂತಲ್ಲ, 6ಇಂದ ಡಿವೈಡ್ ಮಾಡಿ. 6 ಇಂಟು 5 6 ಇಂಟು 7. ಸೊ ರೇಷಿಯೋ ಈಸ್ 7/5 ವಿಚ್ ಈಸ್ 1.4. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟು ವೋಲ್ಟೇಜ್ ಸೆನ್ಸಿಟಿವಿಟಿಯ ರೇಷಿಯೋ ಕೇಳಿದ್ದಾರೆ. ಸೊ ವೋಲ್ಟೇಜ್ ಸೆನ್ಸಿಟಿವಿಟಿಗೆ ಏನು ಫಾರ್ಮುಲಾ ಅಂತ ಬರೆಯೋಣ. ಸೊ ವೋಲ್ಟೇಜ್ ಸೆನ್ಸಿಟಿವಿಟಿಯನ್ನು 5/V ಅಂತ ಕರಿತೀವಿ. ಆ್ಯಂಡ್ ದಟ್ ಈಸ್ ಗಿವನ್ ಬೈ 5/V ಈಕ್ವಲ್ಸ್ NAB ಬೈ K ಇಂಟು 1/R. ದಿಸ್ ಈಸ್ ದಿ ಫಾರ್ಮುಲಾ. ನಮಗೆ M2 ಬೈ N1 ಬೇಕು. ಸೊ ರೇಷಿಯೋ ಬರ್ಕೊಳ್ಳೋಣ. N2 A2 B2 ಡಿವೈಡೆಡ್ ಬೈ K ಸೇಮ್ ಇದೆ ಎರಡಕ್ಕೂ. ಸೊ K1 K2 ಅಂತ ಏನು ಬೇಡ. R ಇದ್ದಲ್ಲಿ R2 ಹಾಕ್ಕೊಳ್ಳಿ. ಡಿವೈಡೆಡ್ ಬೈ N1 A1 B1 ಡಿವೈಡೆಡ್ ಬೈ K ಇಂಟು R1. ಸೊ K ಕಾಮನ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಈಗ ಏನು ಡಿನಾಮಿನೇಟರ್ನಲ್ಲಿದೆ ಅದನ್ನು ಮೇಲ್ಗಡೆ ಕಳಿಸಿ. ಅವಾಗ ಏನಾಗುತ್ತೆ, N2 A2 B2 R1 ಇದ್ದಿದ್ದು ಮೇಲೆ ಹೋಗುತ್ತೆ, R1 ಡಿವೈಡೆಡ್ ಬೈ N1 A1 B1 R2 ಕೆಳಗಡೆ ಬರುತ್ತೆ. ಫೈನ್. ಸೊ ಇವುಗಳ ವ್ಯಾಲ್ಯೂಸನ್ನು ಹಾಕಿ. ಸೊ N2 42, A2 1.8 ಇಂಟು 10 to the power of -3, ಆಮೇಲೆ B2 0.5. ಈಗ R1 ಹಾಕಬೇಕು. R1 is 10 ಡಿವೈಡೆಡ್ ಬೈ N1 A1 B1 ಹಾಕಿ ಇಂಟು R2 ಮಾಡಿ. ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗುತ್ತಾ ನೋಡಿ. ಫೈನ್. ಸೊ 0.25 ಈಸ್ B1, 0.25 ನೆಕ್ಸ್ಟ್ ಇಂಟು R2 ಆಗಬೇಕು. R2 ಈಸ್ 40. ಕ್ಯಾನ್ಸಲ್ ಮಾಡ್ತಾ ಹೋಗಿ. 1.8 ಬೈ 3.6 2 ಆಗುತ್ತೆ. 10 to the power of -3 ಕ್ಯಾನ್ಸಲ್ ಆಯಿತು. 0.25 0.5 2 ಆಗುತ್ತೆ. 2 ಮತ್ತು 2 ಕ್ಯಾನ್ಸಲ್ ಆಯಿತು. ಹಿಂದೆ 6ಇಂದ ಡಿವೈಡ್ ಮಾಡಿದ್ವಿ. 6 ಇಂಟು 7 6 ಇಂಟು 5 ನೋಡಿ. 5ರಿಂದ ಮೇಲ್ಗಡೆ 10 ಭಾಗ ಆಗುತ್ತೆ 2. 7ಇಂದ 14 ಭಾಗ ಆಗುತ್ತೆ 2. 2/2 ಈಸ್ 1. ಸೊ ಯುವರ್ ರೇಷಿಯೋ ರಿಮೇನ್ಸ್ 1. ಫೈನ್. ಸ್ವಲ್ಪ ಇಲ್ಲಿ ನೋಡಿ, ಒಂದು ವಿಚಾರ ಅಬ್ಸರ್ವ್ ಮಾಡಬೇಕು ನೀವು. ಏನಪ್ಪ ಅಂದರೆ ಕರೆಂಟ್ ಸೆನ್ಸಿಟಿವಿಟಿ ಮತ್ತು ವೋಲ್ಟೇಜ್ ಸೆನ್ಸಿಟಿವಿಟಿ ಸೇಮ್ ಆಗಬೇಕಂತ ಇಲ್ಲ ನೋಡಿ. ಈ ಎಕ್ಸಾಂಪಲಲ್ಲಿ ಇವೆರಡು ಬೇರೆ ಬೇರೆ ಇದೆ. ಸೊ 2 ಗ್ಯಾಲೋನೋಮೀಟರ್ ತಗೊಂಡಾಗ ರೇಷಿಯೋ ಅಥವಾ
ಅದರ ಕರೆಂಟ್ ಸೆನ್ಸಿಟಿವಿಟಿ ಮತ್ತು ವೋಲ್ಟೇಜ್ ಸೆನ್ಸಿಟಿವಿಟಿ ಸೇಮ್ ಆಗಿರಬೇಕಂತ ಇಲ್ಲ. ಇದೊಂದನ್ನು ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಇನ್ ಎ ಚೇಂಬರ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ 6.5 ಗಾಸ್ ಎಸ್ ಐ ಯೂನಿಟ್ ಅಲ್ಲ, ಅದರ ವ್ಯಾಲ್ಯೂ ಕೊಟ್ಟಿದ್ದಾರೆ 10⁻⁻⁴ ಟೆಸ್ಲಾ. ಅಲ್ಲಿಗೆ ಒಂದು ಎಲೆಕ್ಟ್ರಾನನ್ನು ಕಳಿಸ್ತಾ ಇದ್ದೀವಿ ವಿತ್ ಎ ಸ್ಪೀಡ್ 4.8 × 10⁻⁶ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಕ್ವಶನ್ನು ಎಕ್ಸ್ಪ್ಲೇನ್ ವೈ ದಿ ಪಾತ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಎ ಸರ್ಕಲ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನೋಡೋಣ ಏನಕ್ಕೆ ಅಂತ. ನೋಡಿ, ಇದು ಸರ್ಕ್ಯುಲರ್ ಪಾತ್ ಯಾಕೆ ಅಂದರೆ ಈ ಫೋರ್ಸ್ ಏನಿದೆ ದಿಸ್ ಆಲ್ವೇಸ್ ಆ್ಯಕ್ಟ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿಗೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಅದು ಸೆಂಟ್ರಿಪಿಟಲ್ ಫೋರ್ಸ್ ಥರ ಕೆಲಸ ಮಾಡುತ್ತೆ. ದಟ್ ವಿಲ್ ಮೂವ್ ಇನ್ ಎ ಸರ್ಕಲ್. ಸೊ ದಿಸ್ ಇಸ್ ದಿ ಆನ್ಸರ್ ಟು ದಿ ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಡಿಟರ್ಮೈನ್ ದಿ ರೇಡಿಯಸ್ ಆಫ್ ದಿ ಸರ್ಕ್ಯುಲರ್ ಆರ್ಬಿಟ್ ಅಂತ ಕೇಳಿದ್ದಾರೆ. ಸೊ ಸರ್ಕ್ಯುಲರ್ ಆರ್ಬಿಟಿನ ಫಾರ್ಮುಲಾ ಏನಂತ ನೆನಪು ಮಾಡ್ಕೊಳ್ಳಿ. R = m × v / q × b. ಈಗ ಕರೆಸ್ಪಾಂಡಿಂಗ್ ವ್ಯಾಲ್ಯೂಗಳನ್ನು ಹಾಕ್ತಾ ಹೋಗಿ. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ನಿಮಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳೋದು ಒಳ್ಳೇದು ನೀವು. 9.1 × 10⁻⁻31 ಇಂಟು ವೆಲಾಸಿಟಿ ಡಿವೈಡೆಡ್ ಬೈ ಚಾರ್ಜ್ ಕೂಡ ನೆನಪಿರಲಿ ನಿಮಗೆ 1.6 × 10⁻⁻19. ಮ್ಯಾಗ್ನೆಟಿಕ್ ಫೀಲ್ಡ್ ಕೊಟ್ಟಿದ್ದಾರೆ ವಿ ಎಷ್ಟು ಅಂತ 6.5 × 10⁻⁻4. ಇದನ್ನು ಸಿಂಪ್ಲಿಫೈ ಮಾಡಿ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಒಂದು ನೆನಪಿಟ್ಕೊಡಿ, ನಂಬರ್ಸ್ನೆಲ್ಲ ಒಂದು ಕಡೆ ಕ್ಲಬ್ ಮಾಡಿ, ಪವರ್ಸ್ ಎಲ್ಲ ಇನ್ನೊಂದು ಕಡೆ ಕ್ಲಬ್ ಮಾಡಿ. ದಟ್ ಇಸ್ ಎ ವೆರಿ ಗುಡ್ ವೇ ಆಫ್ ಸಾಲ್ವಿಂಗ್ ದಿ ನ್ಯೂಮರಿಕಲ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು 9.1 × 3 ಡಿವೈಡೆಡ್ ಬೈ 6.5. ಈ ಕಡೆ ಪವರ್ಸ್ ಎಲ್ಲ ಹಾಕ್ಕೊಳ್ಳಿ ಇಂಟು 10⁻⁻31, ಆಮೇಲೆ +6, ಆಮೇಲೆ -19 ಮೇಲೆ ಹೋದರೆ +19 ಆಗುತ್ತೆ, -4 ಮೇಲೆ ಹೋದರೆ +4 ಆಗುತ್ತೆ. ಸೊ ಇದನ್ನು ನಂಬರ್ಸನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ವ್ಯಾಲ್ಯೂ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 4.2 ಇಂಟು ಪವರ್ 10⁻⁻2. ಇದು ರೇಡಿಯಸ್ ಆಗಿದ್ದರಿಂದ ಮೀಟರ್ ಆಗುತ್ತೆ, ಅಥವಾ 4.2 ಸೆಂಟಿಮೀಟರ್ ಆಗುತ್ತೆ. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಸೊ ಈ ಹಿಂದಿನ ಎಕ್ಸರ್ಸೈಸಲ್ಲಿ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ಎಷ್ಟು ಅಂತ ಕೇಳಿದ್ದಾರೆ. ಇದು ವೆಲಾಸಿಟಿ ಮೇಲೆ ಡಿಪೆಂಡ್ ಆಗುತ್ತಾ, ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನೋಡೋಣ. ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಬರ್ತಿದ್ದೆ ನಾನು, ನೆನಪು ಮಾಡ್ಕೊಳ್ಳಿ. F = QB / 2π × m ಆಗುತ್ತೆ. ನೋಡಿ, ಇಲ್ಲಿ Q ಮತ್ತು M ಫಿಕ್ಸ್. ಆ್ಯಕ್ಚುಲಿ ಎಲೆಕ್ಟ್ರಾನ್ ಅಂದ ಕೂಡಲೇ ಅದರ ಚಾರ್ಜು ಮತ್ತು ಅದರ ಮಾಸ್ ಫಿಕ್ಸ್ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ವೇರಿಯೇಬಲ್. ಸೊ 1.10⁻⁻19 ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ನೋಡಿ 6.5 ಇಂಟು 10⁻⁻4 ಡಿವೈಡೆಡ್ ಬೈ 2 ಇಂಟು π ಈಸ್ 3.14 ಇಂಟು ಮಾಸ್ ಬರೀರಿ 9.1 ಇಂಟು 10⁻⁻31. ನಂಬರ್ಸ್ ಎಲ್ಲ ಒಂದು ಕಡೆ, ಪವರ್ಸ್ ಎಲ್ಲ ಒಂದು ಕಡೆ ಹಾಕ್ಕೊಳ್ಳಿ. ಅವಾಗ ನಿಮಗೆ 1.6 ಇಂಟು 6.5 ಡಿವೈಡೆಡ್ ಬೈ 2 ಇಂಟು 3.14 ಇಂಟು 9.1. ಈ ಕಡೆ ಪವರ್ಸ್ ಎಲ್ಲ ಕ್ಲಬ್ ಮಾಡ್ಕೊಳ್ಳಿ. 10⁻⁻19, ಆಮೇಲೆ -4 ಇದೆ. ಈ -31 ಮೇಲೆ ಹೋದರೆ +31 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ 0.182 ಇಂಟು 10⁸ ಆಗುತ್ತೆ. ಇದನ್ನು ನೀವು ಸೈಂಟಿಫಿಕ್ ನೊಟೇಷನಿಗೆ ಹಾಕ್ಕೊಂಡ್ರೆ 1.82 ಇಂಟು 10⁷. ಫ್ರೀಕ್ವೆನ್ಸಿ ಆಗಿದ್ದರಿಂದ ಹರ್ಟ್ಸ್ ಆಗುತ್ತೆ. ಅಥವಾ ನೀವು ಮೆಗಾ ಹರ್ಟ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ 18.2 ಮೆಗಾ ಹರ್ಟ್ಸ್ ಆಗುತ್ತೆ. ದಿಸ್ ಈಸ್ ದಿ ಫ್ರೀಕ್ವೆನ್ಸಿ ಆಫ್ ದಿ ಎಲೆಕ್ಟ್ರಾನ್. ನೆಕ್ಸ್ಟ್ ಮತ್ತೆ ಲಾಸ್ಟ್ ಕ್ವಶನ್, 13ನೇ ಪ್ರಶ್ನೆ. ಫೈನ್. ಅದಕ್ಕೂ ಮುಂಚೆ ಇದು ಫ್ರೀಕ್ವೆನ್ಸಿ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಫಾರ್ಮುಲಾದಲ್ಲಿ ಸ್ಪೀಡ್ ಬಂದೇ ಇಲ್ಲ. ಚಾರ್ಜ್ ಇದೆ, ಮಾಸ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸ್ಪೀಡ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದಿ ಸ್ಪೀಡ್. ಈ ಪ್ರಿನ್ಸಿಪಲ್ದನ್ನು ನಾವು ಸೈಕ್ಲೋಟ್ರೋನಲ್ಲಿ ಬಳಸ್ತೀವಿ. ವೆಲಾಸಿಟಿ ಜಾಸ್ತಿ ಆದಂಗೆ ಅದೇನಾಗುತ್ತೆ, ರೇಡಿಯಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಟೈಮ್ ಪೀರಿಯಡ್ ಮತ್ತು ಫ್ರೀಕ್ವೆನ್ಸಿ ಸೇಮ್ ಆಗಿ ಉಳಿಯುತ್ತೆ. ಸುಮ್ಮನೆ ನಿಮ್ಮ ಕುತೂಹಲಕ್ಕೆ ಫಾರ್ಮುಲಾ ನೋಡಿ, QB / 2πm ಇದೆಯಲ್ಲ,
ಈ ಫಾರ್ಮುಲಾದಲ್ಲಿ ಎಲ್ಲೂ ಕೂಡ ವೆಲಾಸಿಟಿ ಟರ್ಮ್ ಇಲ್ಲ. ಸೊ ಈಗ ಲಾಸ್ಟ್ ಕ್ವಶನ್. ಎ ಸರ್ಕ್ಯುಲರ್ ಕಾಯಿಲ್ of 30 turns and radius 8 centimeter carrying a current of 6 ampere is suspended vertically in a uniform horizontal magnetic field of 1 Tesla. The field line makes an angle of 60 degree with the normal of the coil. Calculate the magnitude of the counter torque that must be applied to prevent the coil from turning. ಅಂದರೆ ಏನು ಮಾಡಬೇಕು, ನೀವು ಈ ಕಾಯಿಲನ್ನು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇಟ್ಟಿದ್ದೀವಿ, ಅದರ ಮೇಲೆ ಟಾರ್ಕ್ ಆ್ಯಕ್ಟ್ ಆಗುತ್ತೆ. ಟಾರ್ಕ್ ಆ್ಯಕ್ಟ್ ಆಗೋದ್ರಿಂದ ಅದು ಟರ್ನ್ ಆಗುತ್ತೆ. ಅದು ಟರ್ನ್ ಆಗಬಾರ್ದಂದ್ರೆ ನೀವು ಅಷ್ಟೇ ಟಾರ್ಕನ್ನು ಆಪೋಸಿಟ್ ದಿಕ್ಕಲ್ಲಿ ಅಪ್ಲೈ ಮಾಡಬೇಕು. ಇದನ್ನು ಕೌಂಟರ್ ಟಾರ್ಕ್ ಅಂತ ಕರಿತೀವಿ. ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ n ಈಕ್ವಲ್ಸ್ 30 ಟರ್ನ್ಸ್, ಆಮೇಲೆ ರೇಡಿಯಸ್ ಎಷ್ಟು ಅಂತ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ವಿಚ್ ಇಸ್ 0.08 ಮೀಟರ್. ಕರೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ 6 ಆಂಪಿಯರ್. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಅಂತ 1 ಟೆಸ್ಲಾ. ಆಮೇಲೆ ಥೀಟಾ ಕೂಡ ಕೊಟ್ಟಿದ್ದಾರೆ 60 ಡಿಗ್ರಿ. ಓಕೆ, ಈಗ ನಿಮಗೆ ಟಾರ್ಕ್ ಎಷ್ಟು ಅಂತ ಕೇಳಿದ್ದಾರೆ. ಫಾರ್ಮುಲಾ ನೋಡ್ಕೊಳ್ಳಿ, ನಾನು ಬರೆದಿದ್ದೆ ಇದನ್ನು. ಎಮ್ ಬಿ ಸೈನ್ ಥೀಟಾ, ಎಮ್ ವ್ಯಾಲ್ಯೂ NIA ಇಂಟು ಬಿ ಇಂಟು ಸೈನ್ ಥೀಟಾ, ಎಲ್ಲದರ ವ್ಯಾಲ್ಯೂಸನ್ನು ಹಾಕ್ತಾ ಹೋಗಿ. ಸೊ n ಈಸ್ 30, ಆಮೇಲೆ ಕರೆಂಟ್ ಈಸ್ 6, ಆಮೇಲೆ ನೋಡಿ ಏರಿಯಾ ಕೊಟ್ಟಿಲ್ಲ, ರೇಡಿಯಸ್ ಕೊಟ್ಟಿದ್ದಾರೆ. ಸೊ ನೀವೀಗ ಏರಿಯಾಗೆ πr² ವ್ಯಾಲ್ಯೂ ಹಾಕ್ಕೋಬೇಕು. π ಇಂಟು r ಈಸ್ 0.08, ಅದನ್ನು ಸ್ಕ್ವೇರ್ ಮಾಡಿ, ಅಲ್ಲಿಗೆ ಏರಿಯಾ ಬಂತು. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ನೋಡಿ, ಆಮೇಲೆ ಅದಕ್ಕೆ ಸೈನ್ ಥೀಟಾ ಹಾಕ್ಕೊಳ್ಳಿ. ಸೊ ಸಿಂಪ್ಲಿಫೈ ಮಾಡಿ. ದಿಸ್ ಈಸ್ ಈಕ್ವಲ್ ಟು, ಸೊ ನಂಬರ್ಸನ್ನೆಲ್ಲ ನೀವು ಒಟ್ಟು ಮಾಡಿದಾಗ 3.13 ನ್ಯೂಟನ್ ಮೀಟರ್ ಬರುತ್ತೆ. ದಿಸ್ ಈಸ್ ದಿ ಟಾರ್ಕ್. ಇಷ್ಟು ನೀವು ಕೌಂಟರ್ ಟಾರ್ಕನ್ನು ಪ್ರೊವೈಡ್ ಮಾಡಬೇಕು. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ ಇದೆ. ವುಡ್ ಯುವರ್ ಆನ್ಸರ್ ಚೇಂಜ್ ಇಫ್ ದಿ ಸರ್ಕ್ಯುಲರ್ ಕಾಯಿಲ್ ವರ್ ರಿಪ್ಲೇಸ್ಡ್ ಬೈ ಎ ಪ್ಲೇನರ್ ಕಾಯಿಲ್ ಆಫ್ ಸಮ್ ಇರ್ರೆಗ್ಯುಲರ್ ಶೇಪ್? ಸರ್ಕ್ಯುಲರ್ ಕಾಯಿಲ್ ಬದಲು ಅದೇ ಏರಿಯಾ ಇರುವಂಥ ಬೇರೆ ಕಾಯಿಲನ್ನು ಬಳಸಿದ್ರೆ ಆನ್ಸರ್ ಚೇಂಜ್ ಆಗ್ತಾ ಇತ್ತಾ? ಇಲ್ಲ, ಯಾಕೆಂದರೆ ಶೇಪ್ ಮೇಲೆ ಏನು ಡಿಪೆಂಡ್ ಆಗಲ್ಲ, ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಸ್ ಲಾಂಗ್ ಆಸ್ ಏರಿಯಾ ರಿಮೇನ್ಸ್ ಸೇಮ್, ದಿ ಆನ್ಸರ್ ಡಸ್ ನಾಟ್ ಚೇಂಜ್. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ದೀಸ್ ವರ್ ಸಮ್ ಆಫ್ ದಿ ಕ್ವಶನ್ಸ್ ಇನ್ ದಿ ಎಕ್ಸರ್ಸೈಸ್. ಇಲ್ಲಿಂದ ಮುಂದೆ ಇರುವಂಥದ್ದು ಅಡಿಷನಲ್ ಎಕ್ಸರ್ಸೈಸ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಮತ್ತೆ ನೆಕ್ಸ್ಟ್ ಇನ್ನೊಂದರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದಾಗಿತ್ತು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಈ ಪಾಠದ ಮೇಲೆ ಇರುವಂಥ ನ್ಯೂಮರಿಕಲ್ಸ್. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಹ್ಯಾವ್ ಎ ನೈಸ್ ಡೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ.